ಹೆಸರೇ ನಿಮ್ಗೆ ಹೇಳುವಾಗೆ ಇದು ಕ್ವಾಟ್ಲೆ ಕಿಚನ್ ಅಂತ. ಕಿಚನ್ ಅಲ್ಲಿ ಕೇವಲ ಅಡಿಗೆ ಮಾತ್ರ ಇರೋದಿಲ್ಲ, ಅದರಲ್ಲಿ ಕ್ವಾಟ್ಲೆನೂ ಇರುತ್ತೆ ಅಂತ. ನಾವು ಈ ತರದ ಒಂದು ಫಾರ್ಮ್ಯಾಟ್ ಹಿಂದೆ ಗಿಚ್ಚಿಗಿಲಿಗಿಲಿ ಕೂಡ ಟ್ರೈ ಮಾಡಿದ್ವಿ. ಅಂದ್ರೆ ಜನಗೆ ತುಂಬಾ ಇಷ್ಟ ಆಗಿತ್ತು ಆ ಫಾರ್ಮ್ಯಾಟ್ ಕೂಡ. ಏನು ಅಂದ್ರೆ ಆಕ್ಟಿಂಗ್ ಗೊತ್ತಿರೋರು ಒಬ್ರು, ಆಕ್ಟಿಂಗ್ ಗೊತ್ತೇ ಇಲ್ದಿರೋರು ಒಬ್ರು, ಅವರಿಬ್ಬರನ್ನು ಜೋಡಿಯಾಗಿ ಬಿಟ್ರೆ ಅಲ್ಲಿ ಯಾವ ತರದ ಮನರಂಜನೆ ಹುಟ್ಟಬಹುದು ಅಂತ. ಆ ತರದ ಮತ್ತೊಂದು ಪ್ರಯತ್ನ ಇದು ಅಂತ ನನ್ಗೆ ಅನ್ಸುತ್ತೆ. ಆದ್ರೆ ಅಲ್ಲಿ ಆಕ್ಟಿಂಗ್ ಅಂದ್ರೆ ಸ್ವಲ್ಪ ಯಾರು ಬೇಕಾದ್ರೂ ಕಲಿಬಹುದೇನೋ, ಆದ್ರೆ ಅಡಿಗೆ ಅನ್ನೋದು ತುಂಬಾನೇ ಸೀರಿಯಸ್ ಜಾಬ್. ಅದನ್ನ ಒಬ್ರು ಅಡಿಗೆ ಮಾಡ್ತಾರೆ, ಮಾಡಕ್ ಗೊತ್ತಿರೋರೊಬ್ರು, ಇನ್ನು ಅಡಿಗೆ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲಿರೋ ಒಬ್ರನ್ನ ಕಾಂಬಿನೇಷನ್ ಆಗಿಬಿಟ್ಟು ಅವರಿಬ್ರು ಮಾಡುವಂತ ಒಂದು ಅಡಿಗೆ, ಅಲ್ಲಿ ತಯಾರಾಗುವಂತ ಅಡಿಗೆಗಿಂತ ಅಲ್ಲಿ ಹುಟ್ಟುವಂತ ಮನರಂಜನೆನೇ ತುಂಬಾ ಮುಖ್ಯವಾಗಿ ಕಾನ್ಸಂಟ್ರೇಟ್ ಮಾಡಾಗಿದೆ ಈ ಶೋನಲ್ಲಿ. ನನಗೆ ಈ ಒಂದು ಶೋನಲ್ಲಿ ಹೆಚ್ಚು ಪಾರ್ಟಿಸಿಪೇಟ್ ಮಾಡೋದ್ರ ಜೊತೆಗೆ ಹೆಚ್ಚು ಕಲಿಯಕ್ಕಾಗತ್ತೆ ನನಗೆ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಂದ್ರೆ ತುಂಬಾ ಒಳ್ಳೆ ಅಡಿಗೆ ಮಾಡುವಂತ ಹಲವಾರು ಶೆಫ್ಗಳು ಈ ಕಾರ್ಯಕ್ರಮದಲ್ಲಿದ್ದಾರೆ. ಜೊತೆಗೆ ನೋಡೋ ಜನಕ್ಕೆ ಏನೇ ಅಂತಂದ್ರೆ ಆ ಅಡಿಗೆ ಮಾಡುವ ಸಮಯದಲ್ಲಿ ಅಲ್ಲಿ ಹುಟ್ಟುವಂತಹ ಮನರಂಜನೆ ಇದೆಯಲ್ಲ, ಅದು ನಾನೇ ಈಗ ಒಂದು ಎಪಿಸೋಡ್ ಮಾತ್ರ ನಾವು ಮುಗಿಸಿದೀವಿ. ನಾಳೆ ಅದು ಟೆಲಿಕಾಸ್ಟ್ ಆಗ್ತಾ ಇದೆ. ಈಗಲೇ ನಮಗೆ ಗೊತ್ತಾಗ್ತಾ ಇದೆ ಬಹುಶಃ ಜನಕ್ಕೆ ಅದೆಷ್ಟು ಫನ್ ಆಗಿರ್ಬೋದು, ಎಷ್ಟು ಎಂಟರ್ಟೈನ್ ಇರ್ಬೋದು ಅಂತ. ನಾನಂತೂ ನಮ್ಮ ಈ ಕ್ವಾಟ್ಲೆ ಗ್ಯಾಂಗ್ ಅಂತ ಒಂದಿದೆ, ಅಡಿಗೆನೆ ಬರದೇ ಇರುವಂತ ಗ್ಯಾಂಗು, ಅವರನ್ನ ನೋಡಿ ಬಹುಶಃ ನಾನು ಗಿಚ್ಚಿಗಿಲಿಗಿಲಿ ಒಂದು ಸೀಸನ್ ಅಲ್ಲಿ ಎಷ್ಟು ನಗ್ತಾ ಇದ್ನೋ ಅಷ್ಟು ಒಂದು ದಿನದಲ್ಲಿ ನಾನು ನಕ್ಕಿದ್ದೀನಿ ಅಂತ ನನ್ಗೆ ಅನ್ಸುತ್ತೆ. ಅಷ್ಟು ಫನ್ ಆಗಿ ಆ ಕಂಟೆಂಟ್ ಇದೆಯಲ್ಲ, ಅವರಿಬ್ಬರ ಕಾಂಬಿನೇಷನ್ ಇಂದ ಹುಟ್ಕೊಂಡಂತ ಆ ಕಂಟೆಂಟ್ ಇದೆಯಲ್ಲ, ಆ ಕಂಟೆಂಟ್ ತುಂಬಾನೇ ಫನ್ ಆಗಿದೆ. ಬಹುಶಃ ಜನ ಅದನ್ನ ತುಂಬಾ ಪ್ರೀತಿಯಿಂದ ನೋಡ್ತಾರೆ. ಇದಕ್ಕೆ ಯಾವುದೇ ವಯಸ್ಸಿನ ಅಂತರ ಇಲ್ಲ. ಯಾಕಂದ್ರೆ ಒಬ್ರಿಗೆ ಮಾತ್ರ ಈ ಅಡಿಗೆ ಕಾರ್ಯಕ್ರಮ ಅಂದ್ರೆ ಕೇವಲ ಮನೆಯಲ್ಲಿ ಅಡಿಗೆ ಮಾಡೋ ಹೆಣ್ಮಕ್ಳಿಗೆ ಮಾತ್ರ ಈ ಶೋ ನೋಡ್ಬೇಕಾ ಅಂತಂದ್ರೆ ಇಲ್ಲ. ಇಲ್ಲಿರುವಂತಹ ಕ್ವಾಟ್ಲಿ, ಇಲ್ಲಿರುವಂತಹ ಮನರಂಜನೆ ಬಹುಶಃ ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲ ವಯಸ್ಸಿನವ್ರಿಗೂ ಕೂಡ ಇದು ಇಷ್ಟವಾಗುವಂತ, ಅವರಿಗೆ ತಲುಪುವಂತಹ ಒಂದು ಉದ್ದೇಶನ ಇಟ್ಕೊಂಡು ಈ ಒಂದು ಶೋನ ಮಾಡ್ತಾ ಇದ್ದಾರೆ. ಆ ಉದ್ದೇಶ 100% ನೆರವೇರಿಸುತ್ತೆ ಅಂತ ನನಗೆ ಅನಿಸ್ತಾ ಇದೆ ಈ ಮೊದಲೇ ಎಪಿಸೋಡಲ್ಲಿ ನೋಡಿ. ನಾನಂತೂ ಗಿಚ್ಚಿಗಿಲಿಗಿಲಿ ಕೇವಲ ನಗ್ಸೋಕ್ಕೋಸ್ಕರನೇ ಇದ್ದಂಥ ಕಾರ್ಯಕ್ರಮದಲ್ಲಿ ಎಷ್ಟು ನಗ್ತಾ ಇದ್ನೋ ಅದಕ್ಕೆ ಸರಿ ಸಮಾನವಾಗಿ ನಾನು ಇಲ್ಲಿ ನಕ್ಕಿದ್ದೀನಿ. ಅಷ್ಟು ಮನರಂಜನೆ ಈ ಕ್ವಾಟ್ಲೆ ಕಿಚನ್ ಅಲ್ಲಿ ಇತ್ತು ಅಂತ ನಾನು ಹೇಳಬಲ್ಲೆ. ಯಾಕಂದ್ರೆ ಪ್ರೋಮೋ ನೋಡಿದಾಗ ಅನ್ಸಿದ್ದು ಹೆಚ್ಚು ಕಾಮಿಡಿ. ಈಗ ವೇಷಭೂಷಣಗಳು ನೋಡ್ತಾ ಇದ್ರೆ ನಮಗೆ ಕಾಮಿಡಿ ಮಾತ್ರ ಕಾಣಿಸ್ತಾ ಇದೆ. ಅಡಿಗೆ ಅನ್ನೋ ವಿಚಾರಕ್ಕೆ ಬಂದಾಗ ಯಾರಾದ್ರೂ ಈಗ ನಮ್ಗೇನೋ ಹೊಸದಾಗಿ ಅಡಿಗೆ ಕಲಿಬೇಕು ಅಂದಾಗ, ಹೊಸ ಟೇಸ್ಟ್ ಏನೋ ತೋರಿಸ್ತಿದ್ದಾರೆ ಅಂದಾಗ ನಾವ್ ಅದನ್ನ ಗಮನ ಇಟ್ಟು ನೋಡ್ತೀವಿ, ಯಾವ ತರ ಮಾಡ್ಬೇಕು, ಏನೇನು ಹಾಕ್ಬೇಕು ಅಂತ. ಬಟ್ ಇದು ಕಾಮಿಡಿಗೆ ನಾವು ಗಮನ ಕೊಟ್ಟಾಗ ಅಡಿಗೆ ಎಲ್ಲಿಂದ ಕಲಿಯೋದು ನಾವು? ಇಲ್ಲ, ನಿಮ್ಗೆ ಪೂರ್ತಿ ನಿಮ್ಗೆ ಎಪಿಸೋಡ್ ತೋರ್ಸಕ್ಕಾಗಲ್ಲ, ಅದ್ ಬರೀ ಪ್ರೋಮೋ ಅಷ್ಟೇ. ಈ ಕಥೆಯಲ್ಲಿ ಬಂದು ಒಬ್ಬೊಬ್ರು ಒಂದೊಂದು ತರದ ವಿವಿಧವಾದಂತ ಒಂದು ಅಡಿಗೆಯನ್ನ ಮಾಡ್ತಾರೆ. ಆ ಅಡಿಗೆಯನ್ನ ಮಾಡೋದ್ರದ್ದು ಜೊತೆಗೆ ಆ ಕ್ವಾಟ್ಲೆ ಕೊಡೋದಕ್ಕೆ ಒಂದಿಷ್ಟು ಜನ ಇರ್ತಾರಲ್ಲ, ಅಲ್ಲಿ ಹುಟ್ಟುವಂತ ಒಂದು ಕಾಮಿಡಿ ಇದೆಯಲ್ಲ, ಅದು ತುಂಬಾ ವಿಶೇಷವಾಗಿದೆ ಅಂತ ನನ್ಗನ್ಸ್ತು. ಮನೆಯಲ್ಲಿ ಅಡಿಗೆ ಮಾಡೋಕ್ ಬರೋರ್ಗೆಲ್ಲ ಈ ಸ್ಕಿಲ್ ಇರಲ್ಲ. ನಾನು ಈ ಫಸ್ಟ್ ಎಪಿಸೋಡ್ ಅಲ್ಲಿ ನೋಡಿದ್ದೀನಿ, ಅವರು ಇಡೀ ಕರ್ನಾಟಕದಲ್ಲೇ ತುಂಬಾ ಹೆಸರು ಮಾಡಿರುವಂತ ಒಬ್ಬ ಅಡಿಗೆಗಾರ. ಅವ್ರ ಅಡಿಗೆಯನ್ನ ನಾನ್ ಟೇಸ್ಟ್ ಮಾಡಕ್ ಕಾಯ್ತಾ ಇದ್ದೆ, ಆದ್ರೆ ಪಕ್ಕದಲ್ಲಿ ಅವ್ರು ಕೊಡೋ ಕ್ವಾಟ್ಲೆನ ಸಹಿಸ್ಕೊಂಡು ಅವ್ರ ಕೈಲಿ ಅಡಿಗೆ ಮಾಡಕ್ ಆಗ್ಲಿಲ್ಲ. ಸೊ ಈ ಒಂದು ಸ್ಕಿಲ್ ಪ್ರತಿಯೊಬ್ಬ ತಾಯಿಗಿರುತ್ತೆ ಅಂತ ನಾನು ಅನ್ಕೊಳ್ತೀನಿ. ಯಾಕಂದ್ರೆ ಅವ್ರಿಗೆ 108 ಟಾಸ್ಕ್ಗಳನ್ನ ಮಾಡ್ತಾ ಇರ್ಬೇಕು. ಬೆಳಗ್ಗೆ ಮಾವನ್ಗೆ ಬೇರೆ ತರದ್ದು ರುಚಿ ಒಂದು ಮಾಡ್ಕೊಡ್ಬೇಕು, ಮನೇಲಿ ಮಕ್ಳೇನೋ ಗಲಾಟೆ ಮಾಡ್ತಾ ಇರ್ತಾರೆ, ಮಧ್ಯದಲ್ಲಿ ಹೋಗಿ ಅವರೇ ಏನೋ ಒಂದಿಷ್ಟು ವಸ್ತುಗಳನ್ನ ಹೋಗಿ ಶಾಪಿಂಗ್ ಮಾಡ್ಕೊಂಡ್ ಬರ್ಬೇಕು. ಈ ರೀತಿ 100 ಟಾಸ್ಕ್ಗಳನ್ನ ಫೇಸ್ ಮಾಡ್ತಾ ಅಡಿಗೆ ಮಾಡ್ತಾಳಲ್ಲ, ಆ ಪ್ರತಿಯೊಬ್ಬ ತಾಯಿಗೆ ಈ ತರದ್ದು ಒಂದು ಕ್ವಾಲಿಟೀಸ್ ಇರುತ್ತೆ ಅಂತ ನನಗೆ ಅನ್ಕೊಳ್ತೀನಿ. ಆ ಕ್ವಾಲಿಟೀಸ್ ಬಹುಶಃ ನೋಡುವಂತ ಎಲ್ಲ ಹೆಣ್ಮಕ್ಳು ಕಲ್ತ್ಕೊಳ್ತಾರೆ ಅಂತ ನನ್ಗೆ ಅನ್ಸುತ್ತೆ. ಈ ಕಾಂಬಿನೇಷನ್ ಇಂದ ಅಡಿಗೆ ಅನ್ನೋದು ತುಂಬಾ ಸೀರಿಯಸ್ ಆಗಿರುವಂತ ವಿಚಾರ, ಅದನ್ನ ತಮಾಷೆಯಾಗಿ ಹೇಗ್ ಮಾಡೋದು, ಅದನ್ನ ಖುಷಿಯಾಗಿ, ಅಡಿಗೆ ಅನ್ನೋದು ತುಂಬಾ ಸೀರಿಯಸ್ ವಿಚಾರ ಆಗಿದ್ರು ಆ ಅಡಿಗೆ ಮಾಡೋದನ್ನ ಸಂಭ್ರಮಿಸೋದು ಹೇಗೆ ಅನ್ನೋದನ್ನ ಈ ಶೋ ಇಂದ ನಾವು ಕಲಿಬಹುದು ಅಂತ ಅನ್ಸುತ್ತೆ. ಅದೊಂದು ಸಂಭ್ರಮ ಅಲ್ಲ ಅಡಿಗೆ ಅನ್ನೋದು.